ಪೇಜಸ್ ನೀವು ಆ್ಯಡ್ ಮಾಡ್ತೀರಾ ಅಂದರೆ ಇಲ್ಲಿ ಒನ್ ಆಫ್ಟರ್ ದಿ ಅದರ್ ಆ್ಯಡ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಇದನ್ನು ಸ್ವಿಚ್ ಮಾಡ್ತೀರಾ, ಲೈಕ್ ಪೇಜ್ 3 ಇಲ್ಲಿಗೆ ಬರಬೇಕು ಅಥವಾ ಪೇಜ್ 4 ಇಲ್ಲಿಗೆ ಬರಬೇಕು ಅಂದರೆ ಡಿಸೈನ್ ಎಲ್ಲ ಮಾಡಾದ್ಮೇಲೆ ಯು ಕ್ಯಾನ್ ಅರೇಂಜ್ ಇಟ್. ಅಥವಾ ಇದಕ್ಕೆ ರೀನೇಮ್ ಕೊಡ್ತೀರಾ ಅಂದರೆ ರೀನೇಮ್ ಕೊಡ್ಬೋದು. ಫಸ್ಟ್ ಪೇಜ್ ಈ ಥರ. ಓಕೆ, ಸೊ ದಿಸ್ ಈಸ್ ಯೋರ್ ಡಾಕ್ಯುಮೆಂಟ್ ವಿಂಡೋ ಆ್ಯಂಡ್ ದಿಸ್ ಈಸ್ ವರ್ಕ್ ಸ್ಪೇಸ್. ನೀವು ಇಲ್ಲಿ ಏನು ಬೇಕಾದರೂ ಡಿಸೈನ್ಸ್ಗೆ ಯೂಸ್ ಮಾಡ್ಕೋಬೋದು. ಬಟ್ ಎಕ್ಸ್ಪೋರ್ಟ್ ಕೊಟ್ಟಾಗ ಈ ಪೇಜಲ್ಲಿ ಏನಿರುತ್ತೆ ಅದು ಮಾತ್ರ ಎಕ್ಸ್ಪೋರ್ಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ಇಲ್ಲಿರೋದು ಯಾವುದೂ ಎಕ್ಸ್ಪೋರ್ಟ್ ಆಗಲ್ಲ. ಆ್ಯಂಡ್ ದೆನ್ ಇಲ್ಲಿ ಕಲರ್ ಪ್ಯಾಲೆಟ್ ಇರುತ್ತೆ. ನಿಮ್ಗೆ ಯಾವ ಈ ಸ್ಪೇಸ್ ಏನು ಮಾಡೋದು? ಈ ಸ್ಪೇಸ್ ಏನಂತಂದರೆ, ಇವಾಗ ಕನ್ಸಿಡರ್ ನಾನು ಇಲ್ಲೊಂದು ಟೆಕ್ಸ್ಟ್ ಬರೆದಿರ್ತೀನಿ. ಓಕೆ, ಈಗ ಎಜುಕೇಟ್ ಅಂತಲೇ ಬರೆದಿರ್ತೀನಿ. ಸೊ ಇಲ್ಲಿ ನಾನು ಇದಕ್ಕೆ ಒಂದು ಸ್ಟೈಲ್ ಅಪ್ಲೈ ಮಾಡಿರ್ತೀನಿ. ಓಕೆ, ಇದಕ್ಕೆ ನಾನು ಬ್ಲೂ ಕೊಟ್ಟಿರ್ತೀನಿ. ಬಟ್ ನನಗೀಗ ಬ್ಲೂ ಬೇಡ, ಹಾಗಂತ ನಾನು ಇದನ್ನು ತೆಗಿಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಸೊ ಅದರಿಂದ ಏನು ಮಾಡ್ತೀನಿ, ಇದನ್ನು ಡ್ಯೂಪ್ಲಿಕೇಟ್ ತೊಗೊಂಡು ಮೇನ್ ಪೇಜಲ್ಲಿ ಇರ್ತೀನಿ. ಇದಕ್ಕೆ ಕಲರ್ ಚೇಂಜ್ ಮಾಡಿ ನಾವು ದಿಸ್ ಇಸ್ ಬುಕ್ಕಿಂಗ್. ಆ ಥರ ಇದ್ದಾಗ ಇದನ್ನ ಏನು ಮಾಡ್ತೀವಿ, ಡೆಲೀಟ್ ಮಾಡೋದ್ರ ಬದಲು ಈ ಸ್ಪೇಸ್ ಹಂಗೆ ಇದೆ, ಏನಾಗೋದಿಲ್ಲ. ಓಕೆನಾ? ಇವಾಗ ಅಥವಾ ಇಲ್ಲಿ ಒಂದು ಶೇಪೇ ಡ್ರಾ ಮಾಡಿರ್ತೀವಿ. ಆ ಶೇಪ್ ನನಗೆ ಈಗ ಬೇಡ, ಬಟ್ ಫ್ಯೂಚರ್ ಪರ್ಪಸ್ಸಿಗೆ ಬೇಕು. ಆ ಥರ ಇದ್ದಾಗ ಇವಾಗ ಒಂದು ಸ್ಪೇಸ್ ಥರ ಯೂಸ್ ಮಾಡ್ತೀವಿ, ಸ್ಟೋರೇಜ್ ಥರ. ಓಕೆ, ಗೊತ್ತಾಯ್ತಾ? ಇವಾಗ ನಿಮ್ಮ ಹತ್ರ ಎಷ್ಟೇ ನೋಟ್ಸ್ ಇದ್ರೂ ರಫ್ ನೋಟ್ ಇರುತ್ತಲ್ಲ, ಆ ಥರ. ಓಕೆ, ಸೊ ಇವಾಗ ನೀವು ಒನ್ಸ್ ಡಾಕ್ಯುಮೆಂಟ್ನ ತೊಗೊಂಡ್ಮೇಲೆ, ಇವಾಗ ನನಗೆ ಇದು A4 ಇದೆ, A4 ಬೇಡ, A5 ಬೇಕು ಅಥವಾ A3 ಬೇಕಂದರೆ ಇವಾಗ ಕೂಡ ನೀವು ಚೇಂಜ್ ಮಾಡ್ಬೋದು. A4 ಬೇಕಂದರೆ A4, A3 ಬೇಕಂದರೆ A3 ಈ ಥರ. ಇವಾಗ ಮತ್ತೆ ಚೇಂಜ್ ಆಗುತ್ತೆ. ಅಥವಾ ನಿಮಗೆ ಏನು ಸೈಜ್ ಬೇಕು ಅದೇ ನೀವು ಕೊಡ್ತೀರಾ ಅಂತಂದರೆ ಇಲ್ಲಿ ಕಸ್ಟಮ್ ತೊಗೊಳ್ಳಿ. ಕಸ್ಟಮ್ ತೊಗೊಂಡು ನೀವು ಇಲ್ಲಿ ಏನು ಸೈಜ್ ಬೇಕು, ಮೆಷರ್ಮೆಂಟ್, ಹೈಟ್ ಮತ್ತು ವಿಡ್ತ್, ಅದನ್ನ ಇಲ್ಲಿ ಟೈಪ್ ಮಾಡಿದ್ರೆ ಅಕಾರ್ಡಿಂಗ್ ಟು ದ್ಯಾಟ್ ಅಡ್ಜಸ್ಟ್ ಆಗುತ್ತೆ. ಇವಾಗ ನಾನು ಇದಕ್ಕೂ 300 ಕೊಡ್ತೀನಿ. 300 ಅಕಾರ್ಡಿಂಗ್ ಟು ದ್ಯಾಟ್ ಫಿಲ್ ಆಗುತ್ತೆ. ಸೊ ಎರಡು ಈಕ್ವಲ್ ಇರೋದ್ರಿಂದ ಇದು ಪ್ರಾಪರ್ ಸ್ಕ್ವೇರ್ ಆಗುತ್ತೆ. ಓಕೆ, ಇದನ್ನ ನೀವು ಲ್ಯಾಂಡ್ಸ್ಕೇಪ್ ಮಾಡಿದ್ರು ಅದೇ ಥರ ತೋರಿಸುತ್ತೆ, ಪೋರ್ಟ್ರೇಟ್ ಕೊಟ್ಟರು ಅದೇ ತೋರಿಸುತ್ತೆ. ಜಸ್ಟ್ ಗಿವ್ ಇಟ್ A4. ಸೊ ದಿಸ್ ಇಸ್ ಲ್ಯಾಂಡ್ಸ್ಕೇಪ್, ಪೋರ್ಟ್ರೇಟ್. ಗಾಟ್ ಇಟ್? ಸೊ ಇವಾಗ ಇದಕ್ಕೆ ನೀವೇನಾದ್ರು ನಾನು ಮಾರ್ಜಿನ್ ವೈಸ್ ಸೆಟ್ ಮಾಡ್ತೀನಿ ಅಂತಂದರೆ, ಇದು ರೂಲರ್ಸ್ ಹಾರಿಜಾಂಟಲಿ ಕೂಡ ಇರುತ್ತೆ, ವರ್ಟಿಕಲಿ ಕೂಡ ಇರುತ್ತೆ ರೂಲರ್ಸ್. ಬೈ ಯೂಸಿಂಗ್ ದಿಸ್ ನೀವು ಇದನ್ನು ಇಲ್ಲಿ ಮಾರ್ಜಿನ್ ಸೆಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಲೈಕ್ ದಿಸ್. ಓಕೆ, ಇದಾದಮೇಲೆ ಡೈಮೆನ್ಷನ್ ಇಲ್ಲ, ಮಾರ್ಜಿನ್. ಲೈಕ್ ಈಗ ನೀವೇನಾರು ಪ್ರಿಂಟಿಂಗ್ ಮಾಡಬೇಕಂತಂದರೆ ಎಡ್ಜಸ್ಗೂ ನೀವು ಟೈಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಕಟಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ, ಅದರಿಂದ ಜಸ್ಟ್ ಇಲ್ಲಿ ರ್ಯಾಂಡಮ್ ಆಗಿ ಮಾರ್ಜಿನ್ ಆ್ಯಡ್ ಮಾಡಿದ್ದೀವಿ. ಇದಕ್ಕೆ ನೀವೇನಾರ ಬಾಕ್ಸ್ ಆ್ಯಡ್ ಮಾಡ್ತೀರಾ ಅಂದರೆ ಇಲ್ಲಿ ಟೂಲ್ ಬಾರಲ್ಲಿ ರೆಕ್ಟ್ಯಾಂಗಲ್ ಟೂಲ್ ಇರುತ್ತೆ. ಇಲ್ಲಿ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿ, ಕ್ಲಿಕ್ ಮಾಡಿ, ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಾದ್ಮೇಲೆ ಈ ಥರ ನಿಮಗೆ ಬಾಕ್ಸ್ ಫಿಟ್ ಆಗುತ್ತೆ. ಇಲ್ಲಿ ಹಾಗೆ ಇನ್ನೊಂದು ಆಪ್ಷನ್ ಇರುತ್ತೆ ನಿಮಗೆ, ಎಷ್ಟು ಹೈಟ್ ಬೇಕು, ಎಷ್ಟು ವಿಡ್ತ್ ಬೇಕು ಅನ್ನೋದು ಇಲ್ಲೇ ಟೈಪ್ ಮಾಡಿದ್ರೆ ಅಗೇನ್ ಅಕಾರ್ಡಿಂಗ್ ಟು ದ್ಯಾಟ್ ಡೈಮೆನ್ಷನ್ ನಿಮಗೆ ಶೇಪ್ ಬರುತ್ತೆ. ಇದಾದಮೇಲೆ ಇದಕ್ಕೆ ಕಲರ್ ಫಿಲ್ ಕೊಡ್ತೀರಾ ಅಂತಂದರೆ ಇಲ್ಲಿ ಲೆಫ್ಟ್ ಕಲರ್ ಯಾವ್ದು ಕೊಡ್ತೀರಾ ಅದು ಫಿಲ್ ಕಲರ್ ಬರುತ್ತೆ. ರೈಟ್ ಕ್ಲಿಕ್ ಕೊಟ್ಟಾದ್ಮೇಲೆ ಇಲ್ಲಿ ಸೆಟ್ ಔಟ್ಲೈನ್ ಕಲರ್ ಅಂತ ಕೊಟ್ಟರೆ ಇದು ಔಟ್ಲೈನ್ ಫಿಲ್ ಆಗುತ್ತೆ. ಕಾಣಿಸ್ತದೆ ಇಲ್ಲಿ ರೆಡ್ ಕಲರ್. ರೈಟ್ ಕ್ಲಿಕ್ ಮಾಡಿದ್ರೆ ಫಿಲ್ ಆಗುತ್ತೆ. ರೈಟ್ ಕ್ಲಿಕ್ ಕೊಟ್ಟು ಸೆಟ್ ಔಟ್ಲೈನ್ ಕಲರ್ ಅಂತ ಕೊಡಬೇಕು. ಲೆಫ್ಟ್ ಕ್ಲಿಕ್ ಬಂದು ಫಿಲ್ ಕಲರ್ ಕೊಡುತ್ತೆ. ರೈಟ್ ಕ್ಲಿಕ್ ಸೆಲೆಕ್ಟ್ ಮಾಡಿ ಸೆಟ್ ಔಟ್ಲೈನ್ ಕಲರ್ ಅಂತ ಕೊಟ್ಟರೆ ಔಟ್ಲೈನ್ ಕಲರ್ ಫಿಲ್ ಆಗುತ್ತೆ. ಆ್ಯಂಡ್ ಇವನ್ ಆಫ್ಟರ್ ದಿಸ್ ಔಟ್ಲೈನ್ ನನಗೆ ತುಂಬ ಥಿಕ್ ಆಗಬೇಕು ಅಂತಂದರೆ ಇಲ್ಲಿ ಔಟ್ಲೈನ್ನ ವೆಯ್ಟ್ ಇನ್ಕ್ರೀಸ್ ಮಾಡಬೇಕು. ಈ ಥರ
ಓಕೆ, ಇದಾದ್ಮೇಲೆ ಇವಾಗ ಇದನ್ನ ನೀವೇನಾರ ಮೂವ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಸೆಲೆಕ್ಷನ್ ಟೂಲ್ ಅಥವಾ ಮೂವ್ ಟೂಲ್, ಪಿಕ್ ಟೂಲ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿ ಇದನ್ನ ಹೇಗೆ ಬೇಕೋ ಹಾಗೆ ಮೂವ್ ಮಾಡಿ. ಓಕೆ, ಇದಾದ್ಮೇಲೆ ಇವಾಗ ಇದಕ್ಕೆ ಇಲ್ಲಿ ಮಿರರ್ ಆಪ್ಷನ್ ಇರುತ್ತೆ. ಇವಾಗ ಇದನ್ನ ಕಂಟ್ರೋಲ್ ಡಿ ಕೊಟ್ಟರೆ ಡ್ಯೂಪ್ಲಿಕೇಟ್ ಆಗುತ್ತೆ. ಡ್ಯೂಪ್ಲಿಕೇಟ್ ಆದಮೇಲೆ ಇವಾಗ ಇದಕ್ಕೆಲ್ಲ ನಾವು ಕಲರ್ಸ್ ಚೇಂಜಸ್ ಮಾಡಿರ್ತೀವಿ ಅಂತಂದರೆ ಇದನ್ನ ಬೇರೆ ಶೇಪ್ ಆಗಿದ್ದಾಗ ನೀವು ಮಿರರ್ ಕೊಟ್ಟರೆ ನೀಟಾಗಿ ಗೊತ್ತಾಗುತ್ತೆ. ಇವಾಗ ಈ ಟ್ರಯಾಂಗಲ್ ಏನಿದೆ ಇದನ್ನ ನಾನು ಕಂಟ್ರೋಲ್ ಡಿ ಕೊಟ್ಟು ಡ್ಯೂಪ್ಲಿಕೇಟ್ ತಗೊಂಡಿರ್ತೀನಿ. ಇವಾಗ ಇದು ಮಿರರ್ ಆಗಬೇಕಂದ್ರೆ ಈ ಥರ ಮಿರರ್ ಆಗುತ್ತೆ. ಓಕೆ, ಆಪೋಸಿಟ್ ಡೈರೆಕ್ಷನ್ ಅಥವಾ ಹಾರಿಸೆಂಟಲಿ ಮಿರರ್ ಬೇಕಂತಂದರೆ ಇವಾಗ ಇದನ್ನು ರೊಟೇಟ್ ಮಾಡಿರ್ತೀನಿ. ಇವಾಗ ಮತ್ತೆ ಇದು ಮಿರರ್ ಆಗಬೇಕಂದ್ರೆ ಸೆಲೆಕ್ಟ್ ಮಾಡಿ ಹಾರಿಸೆಂಟಲಿ, ವರ್ಟಿಕಲಿ ಮತ್ತು ಹಾರಿಸೆಂಟಲಿ ಎರಡು ಮಾಡಿ. ಓಕೆ, ದಿಸ್ ಈಸ್ ಮಿರರ್ ಆಪ್ಷನ್. ಇವಾಗ ಇದನ್ನು ರೊಟೇಟ್ ಮಾಡಬೇಕಂದ್ರೆ ಇದೇನು ಸೆಲೆಕ್ಟ್ ಆಗಿದೆ ಇದು ಸೆಂಟರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ್ಯಂಗಲ್ ಸಿಗುತ್ತೆ, ಪ್ಲಸ್ ಈ ಕಾರ್ನರ್ಸ್ ಆರೋ ಸಿಗುತ್ತೆ. ಬೈ ಯೂಸಿಂಗ್ ದಿಸ್ ಯು ಕ್ಯಾನ್ ರೊಟೇಟ್. ಕ್ಲಿಕ್ ಮಾಡಿ ರೊಟೇಟ್ ಮಾಡಬೇಕು. ಇದೀಗ ಸೆಂಟರ್ ಪಾಯಿಂಟಿಂದ ರೊಟೇಟ್ ಆಗ್ತದೆ, ಬಟ್ ನನಗೆ ಸೆಂಟರ್ ಪಾಯಿಂಟಿಂದ ರೊಟೇಟ್ ಆಗಬಾರ್ದು, ಯಾವಾಗ ಒಂದು ಆ್ಯಂಗಲಿಂದ ರೊಟೇಟ್ ಆಗಬೇಕಂದ್ರೆ ಇದನ್ನು ಜಸ್ಟ್ ಪ್ಲೇಸ್ ಇಟ್ಟು ದಿಸ್ ಕಾರ್ನರ್. ಇವಾಗ ರೊಟೇಟ್ ಮಾಡಿ. ಗೊತ್ತಾಯ್ತಲ್ಲ ಡಿಫ್ರೆನ್ಸ್? ಓಕೆ, ಇದನ್ನ ನೀವು ಹೇಗೆ ರೊಟೇಟ್ ಮಾಡಬೇಕಂತಿದ್ದೀರಾ ಅನ್ನೋದು ಈ ಆ್ಯಂಗಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನೀವೆಲ್ಲ ಪ್ಲೇಸ್ ಮಾಡ್ತೀರಾ ಅಪೋಸಿಟ್ ಟು ದಟ್ ರೊಟೇಟ್ ಆಗುತ್ತೆ. ಓಕೆ, ಸೊ ಇವಾಗ ಈ ಶೇಪ್ ಬಗ್ಗೆ ಇನ್ನೊಂದು ಏನಂತಂದರೆ ಇವಾಗ ಇಲ್ಲಿ ರೌಂಡೆಡ್ ಕಾರ್ನರ್ಸ್ ಇದೆ. ಇದೇನು ಅಂತಂದರೆ ಇವಾಗ ನಾನು ಇಲ್ಲಿ ಔಟ್ಲೈನ್ ತಗೋತೀನಿ. ಯಾವುದೇ ಕಲರ್ ಬೇಡ ಅಂತ ಅಂದ್ಕೊಂಡು ಇಲ್ಲಿ ಈ ನನ್ನ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಸೆಟ್ ಔಟ್ಲೈನ್ ಕಲರ್ ಅಂತ ಕೊಟ್ಟರೆ ಔಟ್ಲೈನ್ ಹೋಗುತ್ತೆ, ಅಥವಾ ಲೆಫ್ಟ್ ಕ್ಲಿಕ್ಕೆ ಅದ್ರ ಮೇಲೆ ಕೊಟ್ಟರೆ ಫಿಲ್ ಕಲರ್ ಆಗುತ್ತೆ. ಇದನ್ನು ನಿಮ್ಮ ಲ್ಯಾಪ್ಟಾಪಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ಇಲ್ಲಿ ಏನಾಗಿದೆ, ಶಾರ್ಪ್ ಎಡ್ಜಸ್ ಇದೆ, ರೈಟ್ ಕಾರ್ನರ್ಸ್ ಎಲ್ಲ ಶಾರ್ಪ್ ಎಡ್ಜಸ್ ಇದೆ. ಇದು ನನಗೆ ಶಾರ್ಪ್ ಬೇಡ, ರೌಂಡ್ ಆಗಬೇಕಂತಂದರೆ ಇಲ್ಲಿ ರೌಂಡೆಡ್ ಕಾರ್ನರ್ ಏನಿದೆ ವಿಲ್ ಇನ್ಕ್ರೀಸ್ ದಿಸ್ ಸೈಜ್. ಅದು ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇವಾಗ ಚೇಂಜ್ ಆಯಿತು ನೋಡಿ, ಕಾಣಿಸಿದಲ್ವಾ? ಶಾರ್ಪ್ ಇದ್ದಿದ್ದೇನಾಯಿತು, ಕರ್ವ್ ಆಗ್ತದೆ. ಓಕೆ, ಆ್ಯಂಡ್ ಇದೇನು ಅಂತಂದರೆ ಇಲ್ಲಿ ಲಾಕ್ ಆಗಿದೆ. ಲಾಕ್ ಆಗಿರೋದ್ರಿಂದ ನೀವು ಒಂದು ಕಾರ್ನರ್ಗೆ ಸೆಟ್ ಮಾಡೋದು ಅದು ಆಲ್ ದಿ 4 ಕಾರ್ನರ್ಸ್ಗೂ ಸೆಟ್ ಆಗುತ್ತೆ. ಬಟ್ ಈ ಲಾಕ್